ಬನ್ನಿ, ಇವತ್ತು ನಾನು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿದ್ದೀನಿ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿಯಲ್ಲಿದ್ದೀನಿ. ನಾವು ಇವತ್ತು ಒಬ್ಬ ದಲಿತ ನಾಯಕ ಮತ್ತು ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ಕೌನ್ಸಿಲ್ನ ಲೀಡರ್ ಹತ್ರ ಇದ್ದೀವಿ ನಾವು. ಬನ್ನಿ ಅಣ್ಣ, ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷ ಒಬ್ಬ ದಲಿತ ನಾಯಕನನ್ನು ಕೌನ್ಸಿಲ್ನ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡಿದೆ. ಹೀಗಾಗಿ ತಮಗೆ ನನ್ನ ಪರವಾಗಿ ಮತ್ತು ನನ್ನ ಚಾನೆಲ್ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಣ್ಣ, ನೇರವಾಗಿ ನಾನು ಬಂದ್ಬಿಡ್ತೀನಿ. ಈ ರಾಜ್ಯದಲ್ಲಿ ಈ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳ ಸರ್ಕಾರ ಒಂದು ಭ್ರಷ್ಟಾಚಾರದ ಕೂಪದಲ್ಲಿ ಅಪರಾಧಿಯ ಸ್ಥಾನದಲ್ಲಿದೆ. ಆದರೆ ಈ ಭ್ರಷ್ಟಾಚಾರದ ಸರ್ಕಾರ ಅಥವಾ ಸಿದ್ದರಾಮಯ್ಯನವರ ವಿರುದ್ಧ ಭಾರತೀಯ ಜನತಾ ಪಕ್ಷದ ಆಕ್ಷನ್ನು ಅಷ್ಟು ರೀಚ್ ಆಗಿಲ್ಲ ಜನರಿಗೆ ಅಂತ ಒಂದು ನೇರವಾಗಿರ್ತಕ್ಕಂಥ ಒಂದು ಅಪವಾದ ಇದೆ. ತಾವು ಏನು ಹೇಳ್ತೀರಿ? ನಮ್ಮ ಕೂಗು ಹೋರಾಟ ಜನರಿಗೆ ಮುಟ್ಟಿದೆ. ಜನರಿಗೆ ಮುಟ್ಟಿದ ಮೇಲೆ ಕಾಂಗ್ರೆಸ್ಗೆ ಅದರ ಹೊಡೆತ ಏನು ಅನ್ನೋದು ಗೊತ್ತಾದ ಮೇಲೆ ಅವರು ಕೂಡ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅವರು ಬೀದಿಯಲ್ಲಿ ಹೊರಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಇವರು ಮಾಡತಕ್ಕಂಥ ಎಲ್ಲ ಆಪಾದನೆಗಳು ಸುಳ್ಳು ಅನ್ನೋದು ಜನರಿಗೆ ಗೊತ್ತು. ಯಾಕೆಂದ್ರೆ ಅಕ್ಕಿ ಬೆಲೆ ಬೆಂಗಳೂರಲ್ಲಿ ಜಾಸ್ತಿ ಆದರೆ ಕೇಂದ್ರ ಸರ್ಕಾರ ಹೇಗೆ ಹೊಣೆ ಆಗುತ್ತೆ? ಹಾಲಿನ ದರ ಬೆಂಗಳೂರಿನಲ್ಲಿ ಜಾಸ್ತಿ ಆದರೆ ಕೇಂದ್ರ ಹೇಗೆ ಹೊಣೆ ಆಗುತ್ತೆ? ಆಲ್ಕೋಹಾಲ್ ದರ ನೀವು ಬಾಟಲ್ ಮೇಲೆ ಇಷ್ಟೊಂದು ಇಲ್ಲಿ ಏರಿಸಿದ್ರೆ, ನೀವು ಏರಿಸ್ಕೊಂಡ್ರೆ ಅಲ್ಲಿ ಹೇಗಾಗತ್ತೆ? ಈ ಸುಳ್ಳುಗಳನ್ನು ಎಷ್ಟು ದಿನ ನೀವು ಹೇಳಲಿಕ್ಕಾಗತ್ತೆ? ಸುಳ್ಳು ಹೇಳಲಿಕ್ಕೆ ನೀವು ಸಮಾವೇಶಗಳು ಮಾಡೋದಾದ್ರೆ ಬಹಳ ಸಂತೋಷ. ನಿಮ್ಮ ಜನ ನಿಮ್ಮ ಸುಳ್ಳುಗಳನ್ನು ಕೇಳಿಕೊಂಡು ಖುಷಿ ಪಡ್ಲಿ. ನಿಮ್ಮನ್ನು ಕೂಡ ಎಲ್ಲೆಲ್ಲಿ ಅವರು ಹರಾಜು ಹಾಕ್ಬೇಕೋ ಅವರು ಹಾಕ್ತಿರ್ತಾರೆ ಅಷ್ಟೇ. ಆದ್ರೆ ನಮ್ಮ ಪಕ್ಷ ಮತ್ತು ಸಂಘಟನೆ, ನಮ್ಮ ನಾಯಕರು ವಿಜೇಂದ್ರ ಅವರು ಅಧ್ಯಕ್ಷರಾಗಿ, ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ, ನಾನು ಅನೇಕ ಮುಖಂಡರುಗಳು, ಆಫೀಸ್ ಬೇರರ್ಸು ಎಲ್ಲ ಈ ಸೀನಿಯರ್ ಲೀಡರ್ಸ್ ಎಲ್ಲ ಸೇರಿ ರಾಜ್ಯಾದ್ಯಂತ ನಮ್ಮ ಜನಾಕ್ರೋಶ ಏನಿದೆಯೋ ಅದರ ಜೊತೆಗೆ ನಾವು ಸೇರ್ಕೊಂಡು ಅವರ ಜನರ ಜೊತೆಯಲ್ಲಿ ಹೋರಾಟ ಮಾಡ್ತಾರೆ. ಬನ್ನಿ, ಈಗ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಡಾ ಕೇಸ್ನಲ್ಲಿ ಅಪರಾಧಿಯ ಸ್ಥಾನದಲ್ಲಿದ್ದಾರೆ. ಇಂತಹ ಅಪರಾಧಿಯ ಸ್ಥಾನದಲ್ಲಿ ಇದ್ದುಕೊಂಡು ಸಾವಿರಾರು ಕೋಟಿ ಲೂಟಿ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ಕೂಡ ಬರ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತ ಸಿದ್ದರಾಮಯ್ಯನವರಿಗೆ ಒಂದು ಕ್ಲೀನ್ ಚಿಟ್ ಅನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಇವರೊಂದು ರಿಯಾಕ್ಷನ್ ತಗೊಳ್ಳೋಣ. ಅಣ್ಣ, ಈಗ ಲೋಕಾಯುಕ್ತ ಈಗ ಏನು ಒಂದು ಮಧ್ಯಂತರ ಒಂದು ವರದಿಯನ್ನು ಕೊಡ್ತಾ ಇದೆ, ಕೋರ್ಟಿಗೆ ಸಲ್ಲಿಸ್ತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಡುವ ಒಂದು ಹುನ್ನಾರ ಅಂತ ಅನ್ಬೋದಾ? ಖಂಡಿತವಾಗಿ. ಯಾಕೆ ಅಂದ್ರೆ ಲೋಕಾಯುಕ್ತ ಯಾರ ಕೈ ಕೆಳಗೆ ಕೆಲಸ ಮಾಡೋದು? ಮುಖ್ಯಮಂತ್ರಿಗಳ ಕೈ ಕೆಳಗೆ. ನನ್ನ ಬಾಸ್ ವಿರುದ್ಧವಾಗಿ ನಾನು ನಡ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತಾ? ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಅವರು ಕ್ಲೀನ್ ಚಿಟ್ ಕೊಡೋದು ಸಹಜ. ಹೆದರಿಕೆ ಇರ್ತದೆ, ಒತ್ತಡ ಇರ್ತದೆ, ಅವರ ಮೇಲೆ ಜಬರ್ದಸ್ತಿ ಮಾಡಿ ಬರೆಸಲಾಗತ್ತೆ. ಆದರೆ ಅದಕ್ಕೆ ಕೋರ್ಟ್ಗಳು ಒಪ್ಪೋದಿಲ್ಲ. ಇದು ಬಂದ ತಕ್ಷಣ ಗೊತ್ತಾಗತ್ತೆ. ಇಲ್ಲಿ ನೇರವಾಗಿ ಕಾಣೋದೇನು? ದಲಿತರ 3 ಎಕರೆ 28 ಗುಂಟೆ ಜಾಗವನ್ನು ಕೇವಲ 5 ಲಕ್ಷಕ್ಕೆ ಖರೀದಿ ಮಾಡ್ತೀರಿ. 14 ಸೈಟ್ ನೀವು ತಗೊಳ್ತೀರಿ. ಇದು ಕೇವಲ 14 ಸೈಟ್ ವಿಷಯನೇ ಅಲ್ಲ, ಸುಮಾರು ಸಾವಿರಾರು ಸೈಟ್ಗಳ ವಿಚಾರ ಇದ್ರ ಜೊತೆಯಲ್ಲಿದೆ. ಮಾತಿಗೆ ಬಂದಿರೋದೇನು? ಮುಖ್ಯಮಂತ್ರಿ ಅದರ ಹಿಂದೆ ಇರೋದ್ರಿಂದ 14 ಸೈಟ್ 62 ಕೋಟಿ. 5 ಲಕ್ಷದ ಜಾಗವನ್ನ ನೀವು 62 ಕೋಟಿ ಕೇಳ್ತೀರಿ ಅಂತಂತಂದ್ರೆ ನೋಡಿ ಏನು ವ್ಯಾಲ್ಯೂ ಬಂದಿದೆ. ಇವ್ರು ಹೇಳ್ತಾರೆ ಈ ದೇಶದಲ್ಲಿ ಎಲ್ಲಾ ಬೆಲೆಗಳು ಹೆಚ್ಚಿಬಿಟ್ಟಿದೆ, ಅದಕ್ಕೆ ಮೋದಿ ಕಾರಣ ಅಂತ. ಆಯ್ತಪ್ಪ, 5 ಲಕ್ಷ ಜಾಗ ತಗೊಂಡು 62 ಕೋಟಿ ಕೇಳಿದ್ರಲ್ಲ, ಈ ಬೆಲೆ ಯಾರಿಂದ ಹೆಚ್ಚಿದ್ದು? ಅದು ಮೋದಿಯಿಂದ ಅಂತ ಯಾಕೆ ಹೇಳಲಿಲ್ಲ ನೀವು? ಆಮೇಲೆ ಮುಖ್ಯಮಂತ್ರಿಗಳ ಈ ಸ್ಥಾನದ ಬೆಲೆಯೂ ಕೂಡ ಇವತ್ತು ಹೆಚ್ಚಿದಲ್ಲ, ಅದು ಮೋದಿಯಿಂದ ಅಂತ ಯಾಕೆ ಹೇಳಲಿಲ್ಲ ನೀವು? ಹೀಗೆ ನೀವು ದಾರಿ ತಪ್ಪುವ ಕೆಲಸ ಮಾಡ್ತಾ ಇದ್ದೀರಿ. ಇದರಲ್ಲಿ ನಾನು ಯಾವುದೇ ಕಾರಣಕ್ಕೆ ಬಿಜೆಪಿ ಮತ್ತೆ ಯಾರೇ ಹೋರಾಟಕ್ಕೆ ನಾನು ಬಗ್ಗೋದಿಲ್ಲ. ಸೈಟ್ಗಳು ರಾತ್ರಿ ಸರೆಂಡರ್ ಮಾಡಿದ್ದು ಯಾಕೆ ನೀವು? ಅಂದಮೇಲೆ ನೀವು ಜಗ್ಗಿದ್ದು ಆಯ್ತು, ಬಗ್ಗಿದ್ದು ಆಯ್ತು. ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸಿರಿ ನನಗೆ ನನ್ನ ಆಡಳಿತದಲ್ಲಿ ಅಂತ. ಈಗ ನೀವೇನಾಗಿದ್ದೀರಿ? ಭ್ರಷ್ಟಾಚಾರದಲ್ಲಿ ಕಾಗೆ ಆಗಿಬಿಟ್ಟಿದ್ದೀರಿ. ಈಗ
ನೀವು ಕೂಡ ಕಪ್ ಹಾಕೊಂಡಿದ್ದೀರಿ. ಈ ಕಪ್ಪಲ್ಲಿ ಎಲ್ಲಾದ್ರೂ ಕಪ್ಪು ಚುಕ್ಕೆ ತೋರಿಸಿ ಅಂದ್ರೆ ಹೆಂಗ್ ತೋರ್ಸೋದು ನಾವು? ಈಗ ಬೆಳ್ಳಗಿರ್ತಕ್ಕಂಥ ನಿಮ್ಮ ಇದ್ರ ಮೇಲೆ ನೋಡಿ, ಇದು ಕಪ್ಪು ಐತೆ ಅಂತ ಹೇಳಿದೆ ನಾನು. ಇದು ಬೆಳಗಿಲ್ದೆ ಅಂತ ಅದನ್ನು ಕಪ್ಪೇ ಇರ್ತಿತ್ತು. ಕಪ್ಪಲ್ಲಿ ಕಪ್ಪು ಚುಕ್ಕೆ ತೋರ್ಸಕ್ಕಾಗಲ್ಲ. ನೀವೀಗ ಕಪ್ಪು ಚುಕ್ಕೆ ಅಲ್ಲ, ಕಪ್ಪು ಕಾಗೆ ಆಗಿದ್ದೀರಿ. ಅದರಿಂದಾಗಿ ನೀವು ಏನೇನು ಪ್ರಯತ್ನಗಳು ನಡೆಸ್ತಿರೋ ಇದೆಲ್ಲ ವ್ಯರ್ಥ ಪ್ರಯತ್ನ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಮತ್ತು ಸಂವಿಧಾನದ ತಳಗಡೆ ಶತಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಬನ್ನಿ, ಈಗ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಎಲ್ಲವನ್ನು ಕೂಡ ಮಾಡಿಬಿಟ್ಟಿದೆ. ಆದ್ರೆ ಬೆಲೆ ಜಾಸ್ತಿ ಮಾಡೋದಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಗಾಳಿಗೆ ಮಾತ್ರ ಇವರು ಟ್ಯಾಕ್ಸ್ ಹಾಕ್ತಾ ಇಲ್ಲ. ಇವರಿಗೆ ಭವಿಷ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಜನಾಕ್ರೋಶ ಜಾಸ್ತಿಯಾಗಿ ಜನರೇ ಬುದ್ಧಿ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾದರೆ ರಾಜ್ಯದ ಅಪೋಸಿಷನ್ ಪಾರ್ಟಿ ಭಾರತೀಯ ಜನತಾ ಪಕ್ಷ ವಿಜೇಂದ್ರ ಮತ್ತು ನಾರಾಯಣ ಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ನಡೀತಾ ಇದೆ. ಹಾಗಾದ್ರೆ ಜನಾಕ್ರೋಶ ಆಂದೋಲನದ ಈ ಒಂದು ಯಾವ ರೀತಿ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಗೊಳ್ಳೋಣ. ಅಣ್ಣ, ತಾವು ಈಗಾಗಲೇ ಜನಾಕ್ರೋಶದಲ್ಲಿ ಭಾಗಿಯಾಗಿದ್ದೀರಿ. ಈಸ್ಟ್ ಇಂದ ವೆಸ್ಟ್ ಮತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಎಲ್ಲವೂ ಕೂಡ ತಿರುಗಾಡ್ತಾ ಇದ್ದೀರಿ. ಯಾವ ರೀತಿ ಜನಾಕ್ರೋಶ ಕಾಣಿಸ್ತಾ ಇದೆ ನಿಮ್ಗೆ, ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ? ಸರ್ಕಾರದ ವಿರುದ್ಧ ಜನಾಕ್ರೋಶ ಬಹಳ ಇದೆ. ಯಾಕೆಂದ್ರೆ ಅವ್ರು ಬರೀ ಕೇವಲ 5 ಗ್ಯಾರಂಟಿ, ಸುಮಾರು ಅವರ ಮ್ಯಾನಿಫೆಸ್ಟೋ ತೆಗೆದು ನೋಡಿದ್ರೆ ಬೇಕಾದಷ್ಟಿದೆ. ಆದರೆ 5 ಗ್ಯಾರಂಟಿಗಳು ಕೊಟ್ಟು 5 ವರ್ಷ ಹೆಂಗಾದ್ರೂ ದುಡಬೇಕು ಅನ್ನೋದು ಅವ್ರ ಉದ್ದೇಶ. ಒಂದೇ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ. ಇದಕ್ಕೆ ಜನಾಕ್ರೋಶ ಆಗಲ್ವೇ? ಬೆಲೆಗಳು ಏರಿಕೆ ಆಗ್ತಾ ಇದ್ದಾಗ ಜನಾಕ್ರೋಶ. ಮುಖ್ಯಮಂತ್ರಿಗಳು ಹೇಳ್ತಾರೆ ಜನಾಕ್ರೋಶವೇ ಇಲ್ಲ, ಬಿಜೆಪಿನವರಿಗೆ ನಮ್ಮನ್ನು ನೋಡಿ ಆಕ್ರೋಶ ಬಂದಿದೆ ಅಂತ. ನಮಗೂ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ ಇದು 40% ಸರ್ಕಾರ ಅಂತ ನಮ್ಮ ಮೇಲೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರಲ್ಲ ನೀವು. ಈಗ ನೀವು 70% 80% ಆಗೋಗಿದೆ ಅಂತೇಳಿ ಕಾಂಟ್ರಾಕ್ಟರ್ಗಳು ಹೇಳ್ತಾವ್ರಲ್ಲ. ಈಗ ಉತ್ತರ ಕೊಡಿ ನೋಡೋಣ. ಎಷ್ಟೋ ಕಡೆ ಮಣ್ಚಲ್ಲು ಬಿಲ್ ತಗೋ, ಹಳೆ ಕಲ್ಲು ಹೊಸ ಬಿಲ್ಲು, ಹಳೆ ಕಲ್ಲು ಹೊಸ ಬಿಲ್ಲು. ಇದು ನಿಮ್ಮ ಸರ್ಕಾರದ ನೀತಿ. ಜನಾಕ್ರೋಶ ಆಗಲ್ವೇ? ನೋಡಪ್ಪ, ಬೆಳಿಗ್ಗೆ ಎದ್ದಾಗ ಕುಡಿಯೋ ಹಾಲು, ರಾತ್ರಿ ಮಲಗುವಾಗ ಕುಡಿಯೋ ಆಲ್ಕೋಹಾಲು, ಇಷ್ಟು ಬೆಲೆಗಳು ಹೆಚ್ಚಾದಾಗ ಜನಾಕ್ರೋಶ ಆಗಲ್ವಾ? ದಲಿತರು ಅವ್ರಿಗೆ ಏನೋ ಹೊಸದಾಗಿ ಏನೋ ಮಾಡಿಬಿಡ್ತೀನಿ ಅಂತೇಳಿ ಮಾಡಿದ್ರಿ. SCPT SP ಹಣ 24% ಇಟ್ಟಿದ್ದೀನಿ ಅಂತೀರಿ. 42,000 ಕೋಟಿ ಅವರ ಅಭ್ಯುದಯಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರಿ. 42ರಲ್ಲಿ 21,000 ಕೋಟಿ ಹೆಡ್ ಆಫ್ ದಿ ಅಕೌಂಟ್ಗಳಿಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೊರಟೋಗುತ್ತೆ. ಹೊರಟೋದ್ಮೇಲೆ ಉಳಿಯೋದು 21,000 ಕೋಟಿ. 21,000ದಲ್ಲಿ 14,000 ಕೋಟಿ ನೀವು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಲ್ಲ ಗ್ಯಾರಂಟಿಗಳು. ದಲಿತರಿಗೆ ಮಾತ್ರ ಫ್ರೀ ಹಾಕಿಲ್ಲ. ದಲಿತರ ದುಡ್ಡಲ್ಲಿ ದಲಿತರಿಗೆ ಕೊಟ್ಟರೆ ಹಿಂಗ್ ಫ್ರೀ ಆಗತ್ತೆ? ದಲಿತರಿಗೆ ಇಟ್ಟಿರೋ ದುಡ್ಡದು. ನೀವು ಫ್ರೀ ಅಂತ ಹೇಳಿದ್ದು ಖಜಾನೆ ದುಡ್ಡು ಎಲ್ಲರಿಗೂ ಕೊಟ್ಟಿದ್ದೀರಿ, ದಲಿತರನ್ನ ಮಾತ್ರ ಬಿಟ್ಟಿದ್ದೀರಿ. ಅವರು ಕೇಳ್ತಾರಲ್ಲ ಅನ್ನೋ ಕಾರಣಕ್ಕೆ ನಮ್ಮ ದುಡ್ಡನ್ನೇ ಎತ್ತಿ ಅವ್ರಿಗೆ ಕೊಟ್ಟಿದ್ದೀರಿ. ಇದರಿಂದ ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ. ದಲಿತರಿಗೆ ನಾನು ಜನಾಕ್ರೋಶ ಬರಲ್ವಾ? ನಿಮ್ಮನ್ನು ಪ್ರೀತಿ ಮಾಡ್ತಾರಾ? ಮುತ್ತಿಡ್ತಾರ ಬಂದು? ಈ ರೀತಿ ಜನಾಕ್ರೋಶ ಆಗಿದೆ. ಇವತ್ತು ನಮಗೆ ಸಿಗ್ತಾ ಇರೋದು 42ರಲ್ಲಿ 21 ಆದ್ರೆ 21, 21ರಲ್ಲಿ 14 ಹೋದ್ರೆ 7,000 ಕೋಟಿ ಉಳಿತದೆ. ಆ 7,000 ಕೋಟಿ ಮಾತ್ರನೇ ದಲಿತರಿಗೆ ಅಂತ ಕೊಡೋದು. ಅದರಲ್ಲಿ ಅರ್ಧ ಬಂತು, ಅರ್ಧ ಬರಲಿಲ್ಲ. ಇದು ಏನೋ ಬೋರ್ವೆಲ್ಗಳು ಹಾಕೋದು ನಿಲ್ಲಿಸ್ಬಿಟ್ಟಿದ್ದೀರಿ. ಗಂಗಾ ಕಲ್ಯಾಣ ನಿಂತು ಹೋಗಿದೆ. ನೀವು ಲೋನ್ಗಳು ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಿ. ಅವರಿಗೆ ರೈತರಿಗೆ ಹೊಸಗಳು ಕೊಡ್ತಿದ್ರಿ, ಹಾಲು ಕರ್ಕೊಳ್ಳಿ ಅಂತ ಅದನ್ನ ನಿಲ್ಲಿಸಿದ್ರಿ. ಯಾವ ಕಾರ್ಯಕ್ರಮ ಇದೆ ನಿಮ್ಮಲ್ಲಿ? ಕಾರ್ಗಳು ಕೊಡ್ತಿದ್ರಿ ಯುವಕರಿಗೆ.